ಪ್ರಶಾಂತ್ ಇದ್ದವರು ಸಂಜಯ್ ಭಾರ್ಗವ್ ಆಗಿದ್ದಾಗ್ಲೇನೆ ಹೆಂಗೆ ಸಂಜಯ್ ಭಾರ್ಗವ್ ಅದು ಸ್ನೇಹಿತರೆ, ಪ್ರಶಾಂತ್ ಮೂಲ ಹೆಸರು ಕನ್ನಡದಲ್ಲಿ ಸುಮಂತು, ಅಲ್ಲಿ ತಮಿಳ್ನಾಡಲ್ಲಿ ಸಂಜಯ್ ಭಾರ್ಗವ್. ಅದು ಅಲ್ಲಿ ಪ್ರಶಾಂತ್ ಅನ್ನೋ ಆಕ್ಟರು ಅವಾಗಲೇ ಅವ್ರದ್ದು ಒಂದು ಮೂವಿ ರಿಲೀಸ್ ಆಗಿತ್ತು, ವೈಕಾಸಿ ತ್ಯಾಗರಾಜನ್ ಸನ್. ಸೊ ಅದಕ್ಕೆ ಸಂಜಯ್ ಭಾರ್ಗವ್ ಅಂತ ನಮ್ಮ ತಂದೆ ಹೇಳಿದ್ರು, ಹಂಗೆ ಇಡಿ ಅಂತ ಹೇಳಿದ್ರು, ಹಂಗೆ ಇಟ್ಕೊಂಡ್ಬಿಟ್ಟೆ. ಸೊ ಸುಮಂತ್ ಆಗಿದ್ದು ಹೆಂಗೆ ಇವಾಗ ಸಂಜಯ್ ಭಾರ್ಗವ್? ಅಲ್ಲಿ ಇಲ್ಲಿ ಬಂದಾಗ ಸಂಜಯ್ ಅನ್ನೋರ್ ಒಂದು ಮೂವಿ ರಿಲೀಸ್ ಆಗಿತ್ತು. ಈ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್, ನಮ್ಮ ಸಂಜಯ್ ಶಾಂತಾರಾಮ್ ಅಂತ. ಅವ್ರು ಚೈಲ್ಡ್ ಆರ್ಟಿಸ್ಟ್ ಇಂದ ಹೀರೋ ಆಗ್ಬಿಡ ಈ ಮೂವಿ ಯಾವುದೋ ರಿಲೀಸ್ ಆಗ್ತಿತ್ತು. ಬಟ್ ಅದು ಇದಾಗತ್ತೆ ಅಂತ ಹೇಳಿ ನಮ್ಮ ತಂದೆಯವ್ರು ಒಪ್ಕೊಂಡ್ಬಿಟ್ರು. ಸರಿ ಏನು ಹೇಳಿ ಸರ್ ನೀವು ಹೆಸರು ಅಂತ. ಸುಮಂತ್ ಅಂದ್ಬಿಟ್ರು. ಅವ್ರ ಮಗನ ಹೆಸರು ನನಗೆ ಇಟ್ರು ಆ ಮೂವಿಯಲ್ಲಿ. ಸಮ್ಟೈಮ್ಸ್ ನಾನು ಯೋಚನೆ ಮಾಡ್ತೀನಿ, ಏನಪ್ಪ ಇದು ಇಷ್ಟು ಹೆಸರುಗಳು, ಒಂಥರ ಐ ಹ್ಯಾವ್ ಸೋ ಮೆನಿ ನೇಮ್ಸ್ ಬಟ್ ದ ಪರ್ಸನ್ ಇಸ್ ಸೇಮ್. ಸಿನಿಮಾಗಳಲ್ಲಿ ಪಾತ್ರಗಳಿಗೆ ಹೆಸರುಗಳು ಚೇಂಜ್ ಆಗುತ್ತೆ, ಆದ್ರೆ ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಇಷ್ಟು ಹೆಸರುಗಳು. ನಂಗೆ ಇನ್ನೊಂದು ಹೆಸರಿದೆ, ಇದು ನಿಮ್ಗೆ ಹೇಳಿಲ್ಲ ನಾನು, ಮಲ್ಲಿಕಾರ್ಜುನ. ನೂರೊಂದು ನೆನಪು. ಸರ್, ನಾನು ಎಲ್ಲೋ ನನಗೊಂದು ಸಣ್ಣ ಒಂದು ರಿಸರ್ಚ್ ಅಲ್ಲಿ ಒಂದು ಮಾಹಿತಿಲಿ ಗೊತ್ತಾಗಿದ್ದ ಪ್ರಕಾರ ನೀವು ಫಸ್ಟ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರ ಸಿನಿಮಾಗೆ ಏನೋ ಆಯ್ಕೆ ಆಗಿದ್ರಂತೆ. ಯಾವ್ದದು, ಅದು ಯಾಕೆ ಟೇಕಪ್ ಆಗಲಿಲ್ಲ? ಅದು ಪ್ರೇಮೋತ್ಸವ ಅಂತ ಒಂದು ಮೂವಿ ಮಾಡೋರಿದ್ರು ರಾಜೇಂದ್ರ ಸಿಂಗ್ ಬಾಬು ಅವರು. ಸೊ ಅವ್ರ ಮೂವಿ ನನಗೆ ಬಂದಿದ್ದು ವಿತ್ ಮಾಲಾಶ್ರೀ. ಅಂದ್ರೆ ನಾನು ಒಂದು ಮೂವಿ ಇಟ್ಸ್ ಇಸ್ ಲೈಕ್ ಅದು ನನಗೆ ಅದು ಹೆಂಗೆ ಹೇಳೋದು ಗೊತ್ತಿಲ್ಲ. ಅವರು ಹಿ ಮೆಟ್ ಮೀ ಇನ್ ಒನ್ ಫಂಕ್ಷನ್ ಆ್ಯಂಡ್ ಹಿ ಸೆಡ್ ಐ ಆಮ್ ಡೂಯಿಂಗ್ ಒನ್ ಮೂವಿ, ಯು ಆರ್ ಗೋಯಿಂಗ್ ಟು ಬಿ ಮೈ ಹೀರೋ, ಬಟ್ ನೀನು ಸ್ವಲ್ಪ ಜಿಮ್ಗೆಲ್ಲ ಹೋಗಬೇಕು ಅಂತ ಹೇಳಿದ್ರು. ಸೊ ಐ ಜಾಯಿನ್ ಹಾಲಿಡೇ ಇನ್. ಅವಾಗ ಒಂಥರ ಅದು ಹಾಲಿಡೇ, ನಮ್ಮ ಮೈ ಫಾದರ್ ಜಾಯಿನ್ ಮೀ ದೇರ್. ಹಾಲಿಡೇ ಇನ್ ಹೋಗ್ಬಿಟ್ಟು ಜಿಮ್ ಎಲ್ಲ ಮಾಡ್ತಿದ್ದೆ. ಸೊ ಹಿ ಟೋಲ್ಡ್ ಮಿ ದಿಸ್ ಮೂವಿ ಇಸ್ ಗೋಯಿಂಗ್ ಟು ಸ್ಟಾರ್ಟ್. ಸೊ ಹಿ ಸೆಡ್ ದ ಹೀರೋಯಿನ್ ಇಸ್ ಗೋನ್ ಬಿ ಮಾಲಾಶ್ರೀ ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ಟೈಮಲ್ಲಿ ಆದಾಗ ಐ ವಾಸ್ ಲೈಕ್ ಹೋಪಿಂಗ್ ದಟ್ ಮೂವಿ ವಿಲ್ ಸ್ಟಾರ್ಟ್. ಬಟ್ ಏನಾಯ್ತು, ಅದು ದಟ್ ಪೀರಿಯಡ್ ವಾಸ್ ಲೈಕ್ 1 year ಅಷ್ಟರಲ್ಲಿ ಆಗೋಗಿತ್ತು. ಆ್ಯಂಡ್ ಐ ವಾಸ್ ಡೂಯಿಂಗ್ ಮೈ LLB ಫಸ್ಟ್ ಇಯರ್. ಆ್ಯಂಡ್ ದಟ್ ಪೀರಿಯಡ್ ಐ ಗಾಟ್ ಫಸ್ಟ್ ಪ್ರೈಸ್ ಇನ್ ಅ ಡಾನ್ಸ್ ಕಾಂಪಿಟೇಷನ್, ಆರ್ಯಭಟ್ಟ ಡಾನ್ಸ್ ಕಾಂಪಿಟೇಷನ್. ಅಲ್ಲಿ ಹಂಸಲೇಖ ಅವ್ರು ಬಂದಿದ್ರು. ಸೊ ಅವರಿದ್ದರು. ಆ್ಯಂಡ್ ಹೀ ಟೋಲ್ಡ್ ಮೀ ದೆರ್ ಇಸ್ ಅ ಮೂವಿ ಹ್ಯಾಪ್ನಿಂಗ್ ಇನ್ ತಮಿಳ್, ನೀನು ರಘುರಾಮ್ ಮಾಸ್ಟರ್ ಅಂತ ಇದ್ದಾರೆ ಡಾನ್ಸ್ ಮಾಸ್ಟರ್, ಅವ್ರನ್ನ ನೀನು ನೋಡಬೇಕು, ರೇಸ್ ಕೋರ್ಸ್ ರೋಡಲ್ಲಿ ಇದ್ದಾರೆ ಒಂದು ಹೋಟೆಲಲ್ಲಿ ಅಂತ ಹೇಳಿದ್ರು. ಸರಿ ಓಕೆ ಅಂತ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋದರು. ಅವರು ರಘುರಾಮ್ ಮಾಸ್ಟರ್ನ ನೋಡಿದೆ, ಮೀಟ್ ಮಾಡಿದೆ. ಇಲ್ಲ, ದೆರ್ ಇಸ್ ಅ ಮೂವಿ ಹ್ಯಾಪ್ನಿಂಗ್ ಇನ್ ತಮಿಳ್, ನೀನು ನಾಡಿದ್ದು ಬರೋಕ್ಕಾಗತ್ತಾ ಚೆನ್ನೈಗೆ ಅಂದರು. ಓಕೆ ಅಂದರು. ನಾನು ಏನು ಹೇಳೋದೇ ಇಲ್ಲ, ಅಂತಂದೆ ಓಕೆ ಅಂದ್ಬಿಟ್ರು. ಸರಿ ಅಲ್ಲಿ ಹೋದ್ವಿ. ಯಾರ ಮೂವಿ ಏನು ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಹೋದ್ವಿ, ನೋಡ್ರಿ ಸ್ಟ್ರೇಟ್ ಐ ಮೀನ್ ರಜನಿಕಾಂತ್ ಸರ್ಸ್ ಹೌಸ್, ಫೋಯಸ್ ಗಾರ್ಡನ್. ಅವ್ರ ಮನೆ ಒಳಗಡೆ ಎಂಟ್ರ್ ಆದಾಗಲೇ ಆ ರಾಘವೇಂದ್ರ ಸ್ವಾಮಿದು ಒಂದು ಟ್ಯೂನ್ ಹಿಂಗೇ ಹೋಗ್ತಾ ಇತ್ತು. ಸೊ ನೋಡಿದ್ರೆ ರಜನಿಕಾಂತ್ ಸರ್ ಮನೇಲಿದ್ದೀನಿ ನಾನು. ಆ್ಯಂಡ್ ನಾನು ಅವ್ರನ್ನ ನೋಡಿದೆ, ಫಸ್ಟ್ ಟೈಮ್ ನೋಡಿದೆ ನಾನು. ದಟ್ ವಾಸ್ ಇನ್ 92 ಐ ಮೆಟ್ ಹಿಮ್. ಆ್ಯಂಡ್ ನನಗೆ ಅವರ ಮೂವಿ ನೋಡಿದ್ದೀನಿ, ಬಟ್ ಅವರ ಸ್ಟೇಷನ್ ನಂಗೆ ಗೊತ್ತಿಲ್ಲ ಅವಾಗ. ಆ್ಯಂಡ್ ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ಡೂಯಿಂಗ್ ದಟ್ ಮೂವಿ ಆರ್ ವಾಟ್. ಅದು ಅವ್ರು ಮೀಟ್ ಮಾಡಿದೆ. ಆಮೇಲೆ ನಿಂಗೆ ಡಾನ್ಸ್ ಬರುತ್ತಾ ಅಂತ ಕೇಳಿದ್ರು. ಕನ್ನಡದಲ್ಲೇ ಮಾತಾಡಿದ್ರು. ಎಸ್ ಕನ್ನಡದಲ್ಲೇ ಮಾತಾಡಿದ್ರು. ನನಗೆ ಅವಾಗ ತಮಿಳು ಅಷ್ಟು ಸ್ಪಷ್ಟವಾಗಿ ಬರ್ತಿರ್ಲಿಲ್ಲ. ಆ್ಯಂಡ್ ಐ ವೆಂಟ್ ದೇರ್ ಆ್ಯಂಡ್ ಕನ್ನಡದಲ್ಲೇ ಮಾತಾಡಿದ್ರು ಆ್ಯಂಡ್ ಮೇಡ್ ಮೀ ಫೀಲ್ ಲೈಕ್ ಹೋಮ್. ಆಮೇಲೆ ಈ ಥರ ಒಂದು ಮೂವಿ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಂದು ರೋಲ್ ಇದೆ, ಇಟ್ಸ್ ಅ ಡಾನ್ಸರ್ಸ್ ರೋಲ್ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಡಾನ್ಸರ್ಸ್ ರೋಲ್ ಇದ್ದ ಐ ವಾಸ್ ವೆರಿ ಹ್ಯಾಪಿ. ಆಮೇಲೆ ವಿ ವಿಲ್ ಇನ್ಫಾರ್ಮ್ ಯು ಅಂತ ಹೇಳಿ ನನ್ನ ಫೋಟೋಗ್ರಾಫ್ಸ್. ಆಮೇಲೆ ಆವಾಗಲೇ ನಾನು ನಮ್ಮ DDಯಲ್ಲಿ ಒಂದು ಡಾನ್ಸ್ದು ಒಂದು ಮಾಡೋರು, ದಟ್ ಇಸ್ B ಗ್ರೇಡ್ A ಗ್ರೇಡ್ ಎಲ್ಲ ಕೊಡೋರು, C ಗ್ರೇಡ್ B ಗ್ರೇಡ್ ಅಂತ ಆ ಲೆವೆಲ್ ಡಾನ್ಸ್ದು ಒಂದು ನಾನು VHS ತೊಗೊಂಡು ಹೋಗಿದ್ದೆ. ಸೊ ಅದನ್ನು ಕೊಟ್ಬಿಟ್ಟು ಬಂದಿದ್ದೆ. ಸೊ ಅದನ್ನು ನೋಡಿ ನನಗೆ 1 month ಆದಮೇಲೆ ಒಂದು ಕಾಲ್ ಬಂತು, ಸ್ಕ್ರೀನ್ ಟೆಸ್ಟ್ ಇದೆ ಬನ್ನಿ ಅಂತ. ಸೊ ಐ ವೆಂಟ್ ಅಗೇನ್ ಫಾರ್ ದ ಸ್ಕ್ರೀನ್ ಟೆಸ್ಟ್. ಒಂದು ಅವಾಗಷ್ಟು ಮೀಸೆ ಎಲ್ಲ ಇರಲಿಲ್ಲ, ಮೀಸೆ ಎಲ್ಲ ಇಟ್ಟು ಒಂದು ಸ್ಪೆಕ್ಸಿಂಗ್ ಹಾಕ್ಬಿಟ್ಟು ಯು ಆರ್ ಸೆಲೆಕ್ಟೆಡ್ ಫಾರ್ ದ ರೋಲ್, ಇಟ್ಸ್ ಆ್ಯಂಟಿ ರೋಲ್ ಅಂತ ಹೇಳಿದ್ರು. ಅಂದರೆ ಇದು ವಿಲನ್ ರೋಲ್, ನೆಗೆಟಿವ್ ಕ್ಯಾರೆಕ್ಟರ್. ಬಟ್ ಗೊತ್ತಾಗಲ್ಲ, ನೀವು ಬಂದಾಗ ಹೀರೋ ಥರನೇ ಬರ್ತೀರಾ, ಬಟ್ ಸ್ಲೋ ಆಗಿ ನೀವು ಏನು ಮಾಡೋ ಕಾರ್ಯಗಳಿಂದ ಗೊತ್ತಾಗ್ಬಿಡುತ್ತೆ ದಟ್ ಯು ಆರ್ ದ ವಳ್ಳಿ ಅಂತ. ವಳ್ಳಿ. ಸೊ ಆ ಮೂವಿ ನನ್ನ ಸ್ಟಾರ್ಟ್ ಆಯಿತು. ಸೊ ದಟ್ ವಾಸ್ ಮೈ ಜರ್ನಿ. ತಮಿಳಂತೂ ನನಗೆ ಡಾನ್ಸ್ ಥ್ರೂ ತಮಿಳ್ ಗೊತ್ತಿತ್ತು, ಬಟ್ ಈ ಥರ ತಮಿಳ್ ಮಾತಾಡಬೇಕು ಅನ್ನೋದೆಲ್ಲ ಗೊತ್ತಿಲ್ಲ. ಪೇಜ್ ಡೈಲಾಗ್ಸ್ ಕೊಟ್ಬಿಡೋರು ಬೆಳಗ್ಗೆ. ಸೊ ಐ ಗಾಟ್ ಸೆಲೆಕ್ಟೆಡ್ ಫಾರ್ ದ ಮೂವಿ ಆ್ಯಂಡ್ ಐ ವಾಸ್ ಶೂಟಿಂಗ್ ಇನ್ ಪೊಲ್ಲಾಚಿ. ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ರಜನಿ ಸರ್ ಅಪೋಸಿಟ್ ವಾಟ್ ಎವರ್ ಇದನ್ನೆಲ್ಲ ಇದಾಗ್ತಿದ್ದಾರೆ. ಪ್ರಶಾಂತ್ ಇದ್ದವರು ಸಂಜಯ್ ಭಾರ್ಗವ್ ಆಗಿದ್ದಾಗ್ಲೇನೆ ಹೆಂಗೆ ಸಂಜಯ್ ಭಾರ್ಗವ್? ಅದು ಸ್ನೇಹಿತರೆ, ಪ್ರಶಾಂತ್ ಮೂಲ ಹೆಸರು ಕನ್ನಡದಲ್ಲಿ ಸುಮಂತು, ಅಲ್ಲಿ ತಮಿಳ್ನಾಡಲ್ಲಿ ಸಂಜಯ್ ಭಾರ್ಗವ್.
ಅದು ಅಲ್ಲಿ ಪ್ರಶಾಂತ್ ಅನ್ನೋ ಆಕ್ಟರು ಅವಾಗಲೇ ಅವ್ರದ್ದು ಒಂದು ಮೂವಿ ರಿಲೀಸ್ ಆಗಿತ್ತು, ಹೌದು. ವೈಕಾಸಿ ತ್ಯಾಗರಾಜನ್ ಸನ್. ಜಸ್ಟ್ ಅಬೌಟ್ 1 year 6 months ಬಿಫೋರ್ ನನ್ನ ಮೂವಿ ಅವ್ರ ಮೂವಿ ರಿಲೀಸ್ ಆಗಿತ್ತು. ಸೊ ನನ್ನ ಹೆಸರು ಪ್ರಶಾಂತ್ ಅಂತ ಇಡಕ್ಕಾಗ್ತಿರ್ಲಿಲ್ಲ, ಅವ್ರಿಗೆ ಅದು ಮಾರ್ಕೆಟಿಂಗ್ ಇದಾಗತ್ತೆ ಅಂತ ಹೇಳಿ ಏನು ಇಡಬೇಕು ಅಂತ ಹೇಳಿ ರಜನಿ ಸರ್ ಹತ್ರ ಒಂದು ನಟರಾಜ್ ಸರ್ ಅಂತ ಇದ್ರು, ಹಿ ವಾಸ್ ಅ ರೈಟರ್. ಅವ್ರು ನನ್ನ ಹೆಸರು ಬಂದ್ಬಿಟ್ಟು ಸಂಜಯ್ ಇಡೋಣ ಅಂತ ಹೇಳಿದ್ರು. ಸೊ ಐ ವಾಂಟೆಡ್ ವಿತ್ ಸಮ್ ಗೋತ್ರ ಏನಾದರೂ ಹಾಕೋಣ, ಫಸ್ಟ್ ಬೇಡ ಅಂತ. ನನ್ನ ಗೋತ್ರ ಭಾರ್ಗವ ಗೋತ್ರ. ಸೊ ಅದಕ್ಕೆ ಸಂಜಯ್ ಭಾರ್ಗವ್ ಅಂತ ನಮ್ಮ ತಂದೆ ಹೇಳಿದ್ರು, ಹಂಗೆ ಇಡಿ ಅಂತ ಹೇಳಿದ್ರು, ಹಾಗೆ ಇಟ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಸಂಜಯ್ ಭಾರ್ಗವ್ ಅವಾಗ ಒಂಥರ ಹೊಸ ಹೆಸರು ಅವತ್ತು ಬಂತು ನನಗೆ. ಒಬ್ಬ ಸೂಪರ್ ಸ್ಟಾರ್ ರಜನಿ ಸರ್, ನೀವು ತಮಿಳ್ ಬರಲ್ಲ ಅಂತ ಹೇಳಿದ್ರಿ, ಅಂದರೆ ಒಂದು ಗೊತ್ತಿಲ್ಲದಿರೋ ಭಾಷೆನ ಕಲಿತು ಒಬ್ಬ ದೊಡ್ಡ ಸ್ಟಾರ್ ಜೊತೆಗೆ ಅಭಿನಯಿಸಬೇಕಾಗಿರುವಂಥದ್ದು ಒಂದು ಪ್ರೆಷರು. ಇನ್ನೊಂದು ರಜನಿಕಾಂತ್ ಅಂತ ಒಬ್ಬ ದೊಡ್ಡ ಸ್ಟಾರ್ ಮುಂದೆ ಒಂದು ಆಂಟಿ ಕ್ಯಾರೆಕ್ಟರ್ ಮಾಡೋದು ಅಥವಾ ಅವ್ರಿಗೇನೋ ಚಾಕು ಚುಚ್ಚಕ್ಕೆ ಹೋಗುವಂಥದ್ದು, ಇವೆಲ್ಲನೂ ಫ್ಯಾನ್ಸ್ಗಳು ತುಂಬಾ ಪರ್ಸನಲ್ ಆಗಿ ಕನೆಕ್ಟ್ ಮಾಡ್ಕೊಂತಾರೆ. ಇದೆಲ್ಲ ಎಷ್ಟು ಚಾಲೆಂಜಸ್ ಇತ್ತು ಪ್ರಶಾಂತ್ ಸರ್? ಅಲ್ಲ, ನನ್ಗೆ ಆಕ್ಚುಲಿ ಏನು ಅಂದ್ರೆ ಫಿಯರ್ ಫಾರ್ ಕ್ಯಾಮ್ರಾ ಅಂತೂ ಇರಲೇ ಇಲ್ಲ, ಭಯ ಇರಲಿಲ್ಲ. ಸೊ ಈಸಿಯಾಗಿ ಡಾನ್ಸ್ ಮಾಡಿಬಿಡ್ತಿದ್ದೆ. ಬಟ್ ಡೈಲಾಗ್ಸ್ ಬಂದಾಗ ನಮ್ಮ ಭಾಷೆ ಅಲ್ವಲ್ಲ, ಬೇರೆ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಒಂಥರ ಇದಾಗೋದು, ಟೆನ್ಷನ್ ಆಗೋದು. ಸೊ ಹೀಗಾಗಿ ಏನಾಯ್ತು, ಫಸ್ಟ್ ಆಫ್ ಆಲ್ ರಜನಿ ಸರ್ನ ಹೇಳಿದ್ನಲ್ಲ ನಿಮಗೆ, ಅವ್ರ ಬಗ್ಗೆ ನಾನು ಕೇಳಿದ್ದೆ ಬಿಟ್ರೆ ಅವ್ರು ಅಂದ್ರೆ ಆ ಲೊಕೇಶನ್ ಅವ್ರು ಬಂದಾಗ 100 ಜನ ಬಂದ್ರೆ ನಾನೇ ಹೀರೋ ಆಕ್ಚುಲಿ ಮೂವಿಗೆ. ನನ್ನ ನೋಡಕ್ ಬಂದಾರಂತಾನೆ ಫೀಲ್ ಅಲ್ಲಿ ಇದ್ದೆ ನಾನು. ಬಟ್ ಬರೋರೆಲ್ಲ ರಜನಿ ಸರ್ ನೋಡಕ್ಕೆ ಬರೋರು. ಸೊ ಆ ಫೀಲ್ ಅಲ್ಲಿ ಐ ಡಿಂಟ್ ಹ್ಯಾವ್ ದಟ್ ಫಿಯರ್. ಅಂಡ್ ಮೋರೋವರ್ ರಜನಿ ಸರ್ ಬಂದ್ಬಿಟ್ಟು ಇವಾಗ ನೀವು ಅವ್ರ ಹತ್ರ ಬಂದು ನಿಂತ್ಕೊಂಡ್ರೂ ಕೂಡ ಅವ್ರು ಹಿಂಗೆ ಕೂತ್ಕೊಂಡು ಮಾತಾಡಲ್ಲ, ಅವ್ರು ಹಾಗೆ ನಿಂತ್ಕೊಂಡ್ಬಿಡ್ತಾರೆ, ಯಾರೇ ಇದ್ರು ಆ ರೇಂಜಲ್ಲಿ ಮಾತಾಡ್ಸೋರು. ಸೊ ನನಗೆ ಇಟ್ ವಾಸ್ ವೆರಿ ಕಂಫರ್ಟಬಲ್. ಆಮೇಲೆ ಐ ಹ್ಯಾಡ್ ಲಾಟ್ ಆಫ್ ಹೇರ್ ಅವಾಗ. ಸೊ ಅವ್ರ ಮೇಕಪ್ ಮ್ಯಾನ್ ಹೇಳೋರು, ಮುತ್ತಪ್ಪಣ್ಣ ಅಂತ ಮೇಕಪ್ ಮ್ಯಾನ್ ಇರೋರು, ಪಾರು ಸಂಜಯ್ ಹೇರ್ ಎಪ್ಪಡಿ ಇருக்கு எனக்கு ஒரு காலத்துல அப்படி இருந்தது and he gave me tip, ಬ್ರಷ್ ಮಾಡಬೇಡ ನೀನು, ಕೈಯಲ್ಲೇ ಹಿಂಗೆಲ್ಲ ಮಾಡಬೇಕು, ಬ್ರಷ್ ಮಾಡಿದ್ರೆ ಕೂದಲು ಹೊರಟೋಗುತ್ತೆ. ಹಾಗೆ ಯೂಸ್ ಟು ಕೀಪ್ ಗೈಡಿಂಗ್ ಮಿ. ಏನು ಫಸ್ಟ್ ಶಾಟ್ ಸರ್ ರಜನಿ ಸರ್ ಜೊತೆ? ನಂದು ರಜನಿ ಸರ್ ಜೊತೆಗೆ ಮಾಡಿದ ಫಸ್ಟ್ ಶಾಟ್ ಏನು ಅಂದರೆ, ನಾನು ಹೀರೋಯಿನ್ನ ಮೋಸ ಮಾಡಿಬಿಟ್ಟು ಊರು ಬಿಟ್ಟು ಹೋಗ್ತಾ ಇರ್ತೀನಿ. ಸೊ ಊರು ಬಿಟ್ಟು ಹೋಗ್ಬೇಕಾದ್ರೆ ಅವ್ರು ಬರ್ತಾರೆ, ಅಡ್ಡ ಬರ್ತಾರೆ, ಈ ಜೀಪಲ್ಲಿ ನಾನು ಹೋಗ್ತೀರೋ ಅಡ್ಡ ಬರ್ತಾರೆ. ನೀ ಹೋಗಬೇಡ, ನೀನು ಆ ಹುಡುಗಿನ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಉಪದೇಶ ಕೊಡ್ತಾರೆ. ನಾನು ಮಿನಿಸ್ಟರ್ ಮಗ, ನಾನು ಇದೆಲ್ಲ ಕೇಳಕ್ಕೆ ರೆಡಿ ಇಲ್ಲ, ಆರೋಗ್ಯಂಟ್ ಫೆಲೋ. ಸೊ ಅವಾಗ ತಂಗೆ ಆರೋಗ್ಯನ್ಸ್ ತೋರಿಸಿರೋದು ನನಗೆ ಟೆನ್ಷನ್ ಆಗ್ಬಿಡುತ್ತೆ ಆಮೇಲೆ. ಯಾಕಂದ್ರೆ ಬೇಸಿಕಲಿ ಐ ಸಾಫ್ಟ್ ಪರ್ಸನ್. ಈ ಲವ್ ಸೀನು, ಈ ಹಾಡುಗಳೆಲ್ಲ ನಡೀತಾ ಇರೋದಕ್ಕೆ ಸಾಫ್ಟ್ ಆಗಿದ್ದೆ. ಈ ವಿಲನ್ ಲುಕ್ ಕೊಟ್ರಲ್ಲ, ಆಮೇಲೆ ಟೆನ್ಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಅದು ರಿಯಲಿ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಯುವರ್ ಮ್ಯಾನರಿಸಮ್, ಆ್ಯಕ್ಟಿಂಗ್ ಸ್ಕಿಲ್ಸ್ ಅಲ್ಲೇ ಗೊತ್ತಾಗೋದು. ಸೊ ಹಾಗಾಗಿ ಅವರು ಅಲ್ಲನ್ನು ತಡೆದ್ಬಿಟ್ಟು ನಾನೇನು ಮಾಡ್ತೀನಿ, ನನ್ನ ಹತ್ರ ಜೀಪಲ್ಲಿ ಒಂದು ಕತ್ತಿ ಇರುತ್ತೆ, ಅದು ತೊಗೊಂಬಿಟ್ಟು ಹಿಂಗೆ ತೋರಿಸ್ಬಿಡ್ತೀನಿ. ತೋರಿಸಿದ ತಕ್ಷಣ ಅವ್ರೇನು ಮಾಡಬೇಕು, ಅವ್ರು ಅದನ್ನು ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡ್ಬಿಟ್ಟು ಹಿಂಗೆ ಮಾಡ್ತಾರೆ. ಅವಾಗ ಫುಲ್ಲು ಬ್ಲಡ್ ಸುರಿಯತ್ತೆ. ಸೊ ಈ ಸೀನಲ್ಲಿ ಮಾಡಿಬಿಟ್ಟಿದ್ದೆ, ಅದು ಮುಗಿಸ್ಬಿಟ್ಟು ಅವತ್ತು ಅಷ್ಟೊಂದು ಅಂದ್ಕೊಳ್ಳೇ ಇಲ್ಲ ನಾನು. ಹಿಂಗೆ ಮಾಡಿದೆ, ಅವ್ರು ಹಿಂಗೆ ಮಾಡಿದ್ರು, ನಾನು ಹಿಂಗೆ ಕಾಲರಿಂದ ಹಿಡ್ಕೊಂಡ್ರು, ಹಿಂಗೆ ಹೊಡಿಯೋಕ್ಕೆ ಬರ್ತಾರೆ, ಎಸ್ಕೇಪ್ ಆಗಿಬಿಡ್ತೀನಿ. ಸೊ ಅವ್ರ ಕೈಲಿ ಹೊಡೆಸ್ಕೊಳ್ಳೂ ಇಲ್ಲ, ಓಡೋಗ್ಬಿಡ್ತೀನಿ. ಸೊ ಈ ಸೀನ್ ಮುಗೀತು. ಆಮೇಲೆ ಅವ್ರ ಜೊತೆಗೆ ಯಾವ ಸೀನ್ಗಳು ನನಗಿರಲಿಲ್ಲ, ಅದು ಒಂದು ಮುಖ್ಯವಾದ ಸೀನು. ಆಮೇಲೆ ಮತ್ತೆ ಎಂಡಲ್ಲಿ ನಾನು ಬಂದಾಗ ನನ್ನ ಹೀರೋಯಿನ್ ಬಂದ್ಬಿಟ್ಟು ಶಿ ವಿಲ್ ಕಿಲ್ ಮಿ ಬಿಕಾಸ್ ಐ ಡಿಡ್ ರಾಂಗ್ ಅಂತ. ಅವಾಗ ರಜನಿ ಸರ್ ಎಂಟ್ರಿ. ಬಟ್ ವಿ ವರ್ ಮೀಟಿಂಗ್ ಕಾನ್ಸ್ಟೆಂಟ್ಲಿ, ಲೊಕೇಶನ್ ಮೀಟ್ ಮಾಡ್ತಿದ್ವಿ, ಮಜಾ ಮಾಡ್ತಿದ್ವಿ, ಮಾತಾಡೋರು, ಅದೆಲ್ಲ ಜೋಕ್ ಎಲ್ಲ ವಿ ವರ್ ಡೂಯಿಂಗ್ ಟುಗೆದರ್. ಬಟ್ ಸೀನ್ ಪ್ರಕಾರ ಅದೊಂದು ಒಳ್ಳೆ ಸೀನ್ ಇತ್ತು ನನಗೆ. ಸೊ ಇದು ಮೂವಿ ರಿಲೀಸ್ ಆಯ್ತಲ್ಲ, ರಿಲೀಸ್ ಆದಮೇಲೆ ನಾನು 2-3 ಥಿಯೇಟರ್ಸಲ್ಲಿ ನೋಡಿದೆ. ಮೂವಿ ನೋಡ್ಬೇಕಾರೆ ಕರೆಕ್ಟಾಗಿ ಅದ್ರ ತನಕ ನನ್ನ ಸಾಂಗು ಎಲ್ಲ ಅಪ್ರಿಷಿಯೇಟ್ ಮಾಡೋರು. ಕರೆಕ್ಟಾಗಿ ರಜನಿ ಸರ್ ಹತ್ರ ಕತ್ತಿ ತೋರಿಸ್ತೀನಲ್ಲ, ಅವಾಗ ಜನಗಳು ಹೇ ಅಂತ ಒಂಥರ ಚೇಂಜ್ ಆಫ್ ಟೋನ್ ವಾಸ್ ದೇರ್. ಆ್ಯಂಡ್ ಇವಾಗ ಥಿಯೇಟರ್ಸಲ್ಲಿ ಇದೆಯೋ ಗೊತ್ತಿಲ್ಲ, ಅವಾಗ ಥಿಯೇಟರ್ ಹಿಂಗಿರೋದು, ಹಿಂದೆಗಡೆ ಒಂದು ಬಾಕ್ಸ್ ಟೈಪ್ ಇರೋದು. ಇವಾಗೆಲ್ಲ ಮಾಲ್ ಒಂಥರ PVR ಆಗೋಗಿದೆ. ಸೊ ಆರ್ಟಿಸ್ಟ್ಗೆ ಮಾತ್ರ ಒಂದು ಹಿಂದೆಗಡೆ ಒಂದು ಸೆಪರೇಟ್ ಬ್ಲಾಕ್ ಇರೋದು. ಸೊ ಕ್ಯಾಬಿನ್ ತರ ಇರೋದು. ಸೊ ನನ್ನ ಕೋ ಆರ್ಟಿಸ್ಟ್ ಆಮೇಲೆ ಡೈರೆಕ್ಟರ್ ಎಲ್ಲ ಹೇಳೋರು, ನೀ ಹಂಗೆ ಉಕ್ಕಂದಿರೋ ನೀ ಅಡಿ ವಾಂಗಿರ್ಪೋರೆ அப்படின்னு. they used to tell me that if you're sat there, ನಿನ್ಗೆ ಅವ್ರು ಹೊಡೆದೇ ಬಿಡೋರು ಅಂತ ಇದು ಮಾಡೋರು. ಸೊ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇತ್ತು. ಅಲ್ಲಿ ತೆಲುಗುನಲ್ಲಿ ವಿಜಯ ಆಯ್ತಲ್ಲ? ಹೌದು. ಅಲ್ಲಿ ಇಟ್ ವಾಸ್ ವೆರಿ ಬಿಗ್ ಹಿಟ್. ಹೌದು. ಓಕೆ.
ಸೊ ದೇ ಡಬ್ಡ್ ದಿಸ್ ಟು ತೆಲುಗು ಆಸ್ ವಿಜಯ ನಾಗಿರೆಡ್ಡಿ ಅವ್ರಿಗೆ ತೊಗೊಂಡ್ರು ಆ ಮೂವಿನ. ಸೊ ಪೋಸ್ಟ್ರಲ್ಲಿ ನಾನು ಹೀರೋಯಿನ್ ಮಾತ್ರನೇ ಆಲ್ ಓವರ್ ದಿ ಟೌನ್. ಸೊ ಆ್ಯಂಡ್ ನನ್ನ ಸಾಂಗ್ ವಾಸ್ ಅ ಮೇಜರ್ ಹಿಟ್. ಆ್ಯಂಡ್ ಆ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ದಟ್ ಈಸ್ ಇಳಯರಾಜಾಸ್ ಟಾಪ್ 10 ಸಾಂಗ್ಸ್. ಎನ್ನುಳ್ಳೆ ಎನ್ನುಳ್ಳೆ ಅಂತ ಇಟ್ಸ್ ಅ ಟಾಪ್ 10 ಸಾಂಗ್ ಆಫ್ ಇಳಯರಾಜ. ಅಂದರೆ ಇಳಯರಾಜದು 1000 ಸಾಂಗ್ಸಲ್ಲಿ ಟಾಪ್ 10 ಈ ಹಾಡಿದೆ. ಅದು ಒಂದು ನನಗೆ ರಿಯಲಿ ಐ ಫೀಲ್, ನನಗೆ ಹೇಳ್ಬೇಕಂದ್ರೆ ಐ ಫೀಲ್ ದಟ್ ಗೂಸ್ ಬಂಪ್ಸ್ ಬಿಕಾಸ್ ಅದೊಂಥರ ಖುಷಿ ಆಗುತ್ತೆ ನನಗೆ. ಅದು ರೀಸೆಂಟ್ ಒಂದು 2-3 years ಬ್ಯಾಕ್ ದೇ ಡಿಡ್ ಅ ಶೋ, ಇಳಯರಾಜ ಆಯಿರಂ ಅಂತ ಮಾಡಿದ್ರು. ಅವಾಗ ಇದು ವಿಷಯ ನಂಗೆ ಗೊತ್ತಾಗಿದೆ. ಟಾಪ್ 10 ಎನ್ನುಳ್ಳೆ ಎನ್ನುಳ್ಳೆ ಸಾಂಗ್ ದಟ್ ವಾಸ್ ಸಂಗ್ ಬೈ ಸ್ವರ್ಣಲತಾ ಮೇಡಮ್. ಶಿ ಈಸ್ ನೋ ಮೋರ್. ಅವರ ಹಾಡು ಹಾಡಿದ್ದು ಟಾಪ್ 10 ಇದೆ. ಇಳಯರಾಜ ಸರ್ ಕಂಪೋಸಿಷನ್. ಎಸ್ ಸರ್. ಸಂಜಯ್ ಭಾರ್ಗವ್ ಅವರ ಒಂದು ಬಣ್ಣದ ಬದುಕು ತಮಿಳುನಾಡಲ್ಲಿ ತಮಿಳ್ ಪಿಕ್ಚರ್ ಮೂಲಕ ದಟ್ ವಾಸ್ ಯುವರ್ ಫಸ್ಟ್ ಫಿಲ್ಮ್. ಅಫಿಷಿಯಲಿ ನೀವು ಬೆಳ್ಳಿ ಪರದೆ ಮೇಲೆ ನಮಗೆ ಪರಿಚಯ ಆಗಿದ್ದು ಆ ಸಿನಿಮಾ. ಸೊ ತಮಿಳು ತೆಲುಗು ಹೀಗೆ ನಡೀತಾ ಇತ್ತು. ನೀವು ಒಂದು ಮಲಯಾಳಂ ಫಿಲ್ಮ್ ಶೂಟಿಂಗ್ ಅಲ್ಲಿ ಇರ್ತೀರಾ ಕೇರಳನಲ್ಲಿ. ಅಲ್ಲಿ ನಮ್ಮ ಕನ್ನಡದ ಒಂದು ತಂಡ ಬರುತ್ತೆ. ಅಲ್ಲಿ ಬರೋದವರು ಚಾರುಲತಾ ಅವ್ರನ್ನ ಫಿಕ್ಸ್ ಮಾಡಕ್ಕೆ ಅವ್ರ ಚಿತ್ರಕ್ಕೆ ನಾಯಕಿಯಾಗಿ ಅಲ್ಲಿ ನಿಮ್ಮನ್ನು ನೋಡ್ತಾರೆ. ಸೊ ಓವರ್ ಟು ಯು ನೆಕ್ಸ್ಟ್. ಅದೇನು ಅಂದರೆ ಐ ವಾಸ್ ಶೂಟಿಂಗ್ ಇನ್ ಕೊಚ್ಚಿನ್, ಕೊಯ್ಲಾಂಡಿ ಬೀಚ್ ಅಂತ ಇತ್ತು, ಅಲ್ಲಿ ಶೂಟ್ ಮಾಡ್ತಿದ್ದೆ. ದ ಮೂವೀಸ್ ನೇಮ್ ವಾಸ್ ಅರಬಿಕ್ ಕಡೋರು. ದಟ್ ವಾಸ್ ಅ ಮೇಜರ್ ಹಿಟ್ ಅದು ಮಲಯಾಳಮಲ್ಲಿ. ಆ್ಯಂಡ್ ದಿಸ್ ಕುಕ್ಕು ಸಿಂಗ್ ಅಂತ, ಇವಳು ಆ್ಯಕ್ಚುಲಿ ಚಾರುಲತಾ ಇಸ್ ಅರ್ ಸಿನಿಮಾ ನೇಮ್ ಬಟ್ ಒರಿಜಿನಲ್ ನೇಮ್ ಇಸ್ ಕುಕ್ಕು ಸಿಂಗ್. ಸೊ ನಂಗೆ ಅವಳು ಶಿ ವಾಸ್ ಅ ಥರ್ಡ್ ಹೀರೋಯಿನ್. ಸೊ ಅವಳನ್ನ ನೋಡೋಕ್ಕೆ ಒಂದು ತಂಡ ಬಂದಿತ್ತಲ್ಲಿ. ಸೊ ಬಟ್ ಐ ಡಿಂಟ್ ನೋ ದೇವರ್ ಕನ್ನಡ ಪೀಪಲ್ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ದೂರದಲ್ಲಿ ಮಾತಾಡ್ತಿದ್ರು. ಅವಳು ಹೀಸ್ ಮೈ ಹೀರೋ ಅಂತೆಲ್ಲ ಹೇಳಿದ್ಲು ಎಲ್ಲ. ಆಮೇಲೆ ಇಸ್ ಫ್ರಮ್ ಬ್ಯಾಂಗ್ಳೂರ್ ಅಂದರು. ಸೊ ಅಲ್ಲಿಂದ PH ವಿಶ್ವನಾಥ್ ಸರ್ ಸಡನ್ ಹಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಎದ್ಬಿಟ್ಟು ಹಿಂಗೆ ಬಂದರು ನನ್ನ ಹತ್ರ. ನೀವು ಕನ್ನಡದವರಾ ಅಂದರು. ಹೌದು ಸರ್, ನಾನು ಬೆಂಗಳೂರಲ್ಲೇ ಇರೋದು ಅಂದೆ. ಹೌದಾ, ನಾನು PH ವಿಶ್ವನಾಥ್ ಅಂತೆಲ್ಲ ಹೇಳಿದ್ರು. ಪಂಚಮ ವೇದ ಅಂತ ಮೂವಿ ಮಾಡಿದ್ದೆ ಅಂತ. ಅವಾಗ ನನಗೆ ಸ್ವಲ್ಪ ಗುರ್ತಾಯಿತು ಅವ್ರದ್ದು. ನಾವು ಕನ್ನಡದಲ್ಲಿ ಒಂದು ಮೂವಿ ಮಾಡ್ತಿದ್ದೀವಿ, ನೆಕ್ಸ್ಟ್ ವೀಕ್ ಹೇಗಿದ್ದೀರಾ ನೀವು ಅಂದರು. ಸರ್ ನನ್ನ ಶೆಡ್ಯೂಲ್ ಇದೆ ಸರ್ ನೆಕ್ಸ್ಟ್ ವೀಕು. ಯಾಕಂದರೆ ಮಲಯಾಳಂ ಮೂವೀಸ್ ನಾನು ಮಾಡ್ಬೇಕಾರೆ ಈ ಥರ ಶೆಡ್ಯೂಲ್ಗಳು ಇರಲಿಲ್ಲ. ಕಂಟಿನ್ಯೂಸ್ 30 days ಮೂವಿ ಮುಗಿಸ್ಬಿಡೋರು. ಫುಲ್ ಫ್ಲೆಜ್ಡ್ 1 day 2 day ನಂಗೆ ಲೊಕೇಶನಲ್ಲಿ ಗ್ಯಾಪ್ ಇರೋದು ಬಿಟ್ಟರೆ ಎಲ್ಲ ದಿವಸದಲ್ಲೂ ಬಲ್ಕ್ ಡೇಟ್ಸು. ಈ ಥರ 6 months ಆಗಿ ಡೇಟ್ಸ್ ಎಲ್ಲ ಇರಲಿಲ್ಲ ಅವಾಗ. ಕಂಟಿನ್ಯೂಸ್ ಡೇಟ್ಸ್. ಅದಕ್ಕೆ ಒಪ್ಕೊಂಡ್ಬಿಡ್ತಾ ಇದ್ದೆ ಬಿಕಾಸ್ ದಟ್ ಇಸ್ ಅ ಟ್ರೆಂಡ್. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಆಕಸ್ಮಿಕವಾಗಿ ಮೂವಿ ಹಿಂಗೆ ಬಂದ ಇಟ್ ಬಿಕೇಮ್ ಮೈ ಪ್ರೊಫೆಷನ್. ಸೊ ಐ ಹ್ಯಾವ್ ಟು ಅರ್ನ್ ಆಲ್ಸೋ. ಸೊ ಕರೆಕ್ಟ್ಲಿ 30 days ನಿಮ್ದು ಆಯಿತು, ಪೇಮೆಂಟ್ ಬಂತು, ಯು ಆರ್ ಲೈಕ್ ಮೂವ್ ಆನ್ ಟು ದಿ ಅದರ್ ಪ್ರಾಜೆಕ್ಟ್. ಹಂಗಾಗೋ ವಿಷಯಗಳಿತ್ತು. ಸೊ ಐ ಟುಕ್ ಅಪ್ ದ ಸಚ್ ಮೂವೀಸು ತುಂಬ ಮಾಡಿದ್ದೀನಿ ನಾನು. ಲೈಕ್ ಬಲ್ಕ್ ಇವಾಗ ಬರ್ತೀನಿ 30 days ಕೊಡ್ತೀನಿ, ಮುಗಿಸ್ಬಿಡಿ, ಫಿನಿಶ್. ಸೊ ಆ ಥರ. ಆ್ಯಂಡ್ ಹೀ ಮೆಟ್ ಮೀ ಆ್ಯಂಡ್ ಹಿ ಟೋಲ್ಡ್ ದೆನ್ ಮೈ ಫಾದರ್ ವಾಸ್ ದೇರ್ ದಟ್ ಡೇ. ಅವ್ರು ಬಂದಿದ್ರು. ಸೊ ಏನು ಸರ್ ಅಂತ ಅವ್ರು ಮಾತಾಡಿದ್ರು ಫರ್ದರ್. ಇಲ್ಲ ಈ ಥರ ಒಂದು ಮೂವಿ ಮಾಡ್ತಿದ್ದೀವಿ ಆ್ಯಂಡ್ ವಿ ವಾಂಟ್ ಹಿಮ್ ಟು ಬಿ ದ ಹೀರೋ ಅಂದ್ಬಿಟ್ಟು. ನಮ್ಮ ತಂದೆಯವ್ರಿಗೆ ಬೇಕಾ ಬೆಂಗಳೂರಿಂದ, ನಾನು ಇಲ್ಲಿಂದ ಹೈದ್ರಾಬಾದ್ ಹೋಗ್ತಿದ್ದೆ, ಚೆನ್ನೈ ಹೋಗ್ತಿದ್ದೆ, ಸುತ್ತಾಡ್ತಿದ್ದೆ. ಬೆಂಗಳೂರು ಬಂದ್ಬಿಟ್ರೆ ಇನ್ನೇ ನಮ್ಮ ಮನೇನೇ ಆಯ್ತಲ್ಲ, ನಮ್ಮೂರು ಭಾಷೆ, ಅದು ತುಂಬ ಒಂಥರ ಇದಿತ್ತು ಅವ್ರಿಗೆ. ಆ್ಯಂಡ್ ಬರ್ತೀವಿ ಸರ್ ಅಂದ್ಬಿಟ್ರು. ಆಮೇಲೆ ಈ ಕಡೆ 30 days ಕಂಟಿನ್ಯೂಸ್ ಕೊಟ್ಟಿದ್ದೀನಿ, ಎಲ್ಲಿಂದ 1 ವಾರ ತೆಗಿಲಿ ನಾನು. ಮತ್ತು ಈ ಪ್ರೊಡ್ಯೂಸರ್ ಹತ್ರ ಮಾತಾಡಿಬಿಟ್ಟು ಒಂದು 2 daysಗೆ ಬಿಟ್ಕೊಡಿ, ಪೂಜೆ ಮುಗಿಸ್ಕೊಂಡು ಬರ್ತೀವಿ ಮತ್ತೆ ಅಂತ ಹೇಳಿ ನಾನು 2 daysಗೋಸ್ಕರ ಬೈ ಕಾರ್ ಕೊಚ್ಚಿನಿಂದ ಬೆಂಗಳೂರು ಬಂದು ಪೂಜೆ ಗಣಪತಿ ಟೆಂಪಲ್ ಮಲ್ಲೇಶ್ವರಮಲ್ಲಿ ಪೂಜೆಗೆ ಬಂದೆ. ಅಲ್ಲಿ ನೋಡಿದ್ರೆ ಚಾರುಲತಾನೇ ಇಲ್ಲ. ಹೆಂಗೆ ಟ್ವಿಸ್ಟ್ಗಳು ನಿಮ್ಮ ಸ್ಟೋರಿನಲ್ಲಿ. ಆ್ಯಕ್ಚುಲಿ ಅವಳು ಮಾಡಬೇಕಿತ್ತು ಆ ಮೂವಿ, ಅವಳು ಇರಲಿಲ್ಲ. ನೋಡಿದ್ರೆ ರುಚಿತಾ ಪ್ರಸಾದ್ ಅನ್ನೋರು ಇನ್ನೊಬ್ರು ಇದ್ರು. ಸೊ ಅಫ್ಕೋರ್ಸ್ ಶಿ ವಾಸ್ ಮೈ ಹೀರೋಯಿನ್ ಫಾರ್ ದಟ್ ಮೂವಿ. ಫಸ್ಟ್ ಶಾಟ್ ಅಲ್ಲೇ ತೆಗೆದ್ರು. ಶೈಲೇಂದ್ರ ಬಾಬು ಸರ್ ವಾಸ್ ವೆರಿ ವೆರಿ ನೈಸ್ ಗೈ. ಅವ್ರ ಪರಿಚಯ ನಂಗೆ ಮುಂಚೆನೇ ಇತ್ತು. ಹಾಲಿಡೇ ಇನ್ ಜಿಮ್ಮಲ್ಲಿ ಬರೋರು. ಬಟ್ ಐ ಜನರಲಿ ಅವ್ರು ಗೊತ್ತು ಬಿಟ್ರೆ ಅವ್ರ ಪ್ರೊಡ್ಯೂಸರ್ ಅನ್ನೋ ಇದೆಲ್ಲ ಗೊತ್ತಿರಲಿಲ್ಲ. ಪರಿಚಯ ಆಯ್ತು ಅಷ್ಟೇ. ಹೌದು, ವೆರಿ ಸಾಫ್ಟ್ ಸ್ಪೋಕನ್ ಅವರು ಇದರಲ್ಲೇ ಇರೋರು ಅವರು. ಸೊ ಸುಮಂತ್ ಆಗಿದ್ದು ಹೆಂಗೆ ಇವಾಗ ಸಂಜಯ್ ಭಾರ್ಗವ್ ಅಲ್ಲಿ ಇಲ್ಲಿ ಬಂದಾಗ ಸಂಜಯ್ ಅನ್ನೋರ್ ಒಂದು ಮೂವಿ ರಿಲೀಸ್ ಆಗಿತ್ತು. ಈ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್, ಸಂಜಯ್ ಶಾಂತಾರಾಮ್ ಅಂತ. ಅವ್ರು ಚೈಲ್ಡ್ ಆರ್ಟಿಸ್ಟ್ ಇಂದ ಹೀರೋ ಆಗ್ಬಿಡ ಈ ಮೂವಿ ಯಾವುದೋ ರಿಲೀಸ್ ಆಗ್ತಿತ್ತು. ಸೊ ಸರ್ ಈ ಥರ ರಿಲೀಸ್ ಆಗ್ತಿದೆ, ನೀವು ನಿಮ್ಮ ಹೆಸರನ್ನ ಸ್ವಲ್ಪ ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಇಲ್ಲ ಸರ್, ನಾನು ಐ ಕೀಪ್ ದಿಸ್ ನೇಮ್ ಅಂತಲೇ ಇತ್ತು, ಸಂಜಯ್ ಭಾರ್ಗವನೇ ಇಡೋಣ ಅಂತ. ಬಟ್ ಅದು ಇದಾಗತ್ತೆ ಅಂತ ಹೇಳಿ ನಮ್ಮ ತಂದೆಯವ್ರು ಒಪ್ಕೊಂಡ್ಬಿಟ್ರು. ಸರಿ ಏನು ಹೇಳಿ ಸರ್ ನೀವು ಹೆಸರು ಅಂತ. ಸುಮಂತ್ ಅಂದ್ಬಿಟ್ರು. ಅವ್ರ ಮಗನ ಹೆಸರು ನನಗೆ ಇಟ್ಟರು ಆ ಮೂವಿಯಲ್ಲಿ. ಸೊ ಸುಮಂತ್ ಅಂತ ಆ ಮೂವಿಯಿಂದ ಆಯಿತು. ಸೊ ಸಮ್ಟೈಮ್ಸ್ ನಾನು ಯೋಚನೆ ಮಾಡ್ತೀನಿ, ಏನಪ್ಪ ಇದು ಇಷ್ಟು ಹೆಸರುಗಳು ಒಂಥರ. ಐ ಹ್ಯಾವ್ ಸೋ ಮೆನಿ ನೇಮ್ಸ್ ಬಟ್ ದ ಪರ್ಸನ್ ಇಸ್ ಸೇಮ್ ನೇಮ್ ಪ್ರಶಾಂತ್ ಆ್ಯಂಡ್ ದೆನ್ ಸಂಜಯ್ ದೆನ್ ಸುಮಂತ್.
ಸಿನಿಮಾಗಳಲ್ಲಿ ಪಾತ್ರಗಳಿಗೆ ಹೆಸರುಗಳು ಚೇಂಜ್ ಆಗುತ್ತೆ, ಆದ್ರೆ ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಇಷ್ಟು ಹೆಸರುಗಳು. ನಂಗೆ ಇನ್ನೊಂದು ಹೆಸರಿದೆ, ಇದು ನಿಮ್ಗೆ ಹೇಳಿಲ್ಲ ನಾನು. ಹಾ. ಮಲ್ಲಿಕಾರ್ಜುನ. ಓ, ಅದ್ ನನ್ ಹುಟ್ಟಿರ್ಬೇಕಾದ್ರೆ ಇಟ್ಟಿರೋ ಹೆಸರು ಮಲ್ಲಿಕಾರ್ಜುನ ಶಾಸ್ತ್ರಿ ಅಂತ. ಅದ್ ನಮ್ ತಾತನವ್ರ ಹೆಸರು ನನ್ ಕೊಟ್ಟಿದ್ದು. ಸ್ಕೂಲ್ಗೆ ಹೋದ್ಮೇಲೆ ಪ್ರಶಾಂತ್ ಅಂದ್ಬಿಟ್ಟು ಮಲ್ಲಿಕಾರ್ಜುನ, ಬಾಂಬೆಯಲ್ಲಿ ಇಟ್ ವಾಸ್ ಲೈಕ್ ಮಲ್ಲಿಕ್ ಅನ್ನೋರು, ಕೆಲವರು ಅರ್ಜುನ್ ಅನ್ನೋರು, ಸೊ ಪ್ರಶಾಂತ್ ಅಂತ ಇಟ್ಬಿಟ್ರು. ಆಮೇಲೆ ನೋಡಿದ್ರೆ ಸಿನಿಮಾಗೆ ಬಂದು ಸಂಜಯ್ ಭಾರ್ಗವ್, ಇಲ್ಲಿ ಕನ್ನಡದಲ್ಲಿ ಸುಮಂತ್. ಸೊ ನನ್ಗೆ ಇವಾಗ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ನನ್ನ ಇವಾಗ ನೋಡಿದ ತಕ್ಷಣ ದೇ ವಿಲ್ ಬಿ ಥಿಂಕಿಂಗ್ ಇವರು ತಮಿಳವರು ಹಿಂಗೆ ನೋಡ್ತಿರ್ತಾರೆ, ಅವರ ಹಾವಭಾವ, ಅವರು ಸ್ಟಾರ್ಟ್ ಮಾಡೋ ಆಕ್ಸೆಂಟ್ ಇರುತ್ತಲ್ಲ, ಅದ್ರಲ್ಲಿ ನಂಗೆ ಗೊತ್ತಾಗ್ಬಿಡುತ್ತೆ. ಸರ್ ನೀವು ಅಂದಿದ ತಕ್ಷಣ ಸುಮಂತ್, ಬಿಕಾಸ್ ಕೆಲವ್ರು ಮರ್ತು ಹೋಗ್ಬಿಟ್ಟಿದೆ ಹೆಸರು, ದೇ ಫರ್ಗೆಟ್, ದೇ ನೋ ದಿ ಪರ್ಸನ್ ಬಟ್ ದೇ ಡೋಂಟ್ ನೋ ದ ನೇಮ್. ಸೊ ಹೀಗಾಗಿ ಅವಾಗ ಐ ವಿಲ್ ಓಕೆ. ನಿಮ್ಮ ರಂಗೋಲಿ ಸಿನಿಮಾ ಮಲ್ಲೇಶ್ವರಂ ಗಣೇಶನ್ ದೇವಸ್ಥಾನದಲ್ಲಿ, ನಮ್ಮ ರಾಘವೇಂದ್ರ ಸ್ವಾಮಿ ಜಯಣ್ಣನ ಮಠ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಆಗಿದ್ದು, ಮಾರ್ಕೆಟ್ ಪಕ್ಕ. ಹೌದು ಹೌದು. ಅವತ್ತಿನ ದಿವಸನೇ ನನ್ನ ಕ್ಲೋಸ್ ಫ್ರೆಂಡ್ ನಮ್ಮ ಬಾಲಾಜಿ ಅವರು, ರವಿ ಸರ್ ತಮ್ಮ, ಕಾಲೇಜ್ ಅಂತ ಪಿಕ್ಚರ್ ಪೂಜೆ ಅವತ್ತೇ ಆಗಿತ್ತು. ಸೊ 2 ನ್ಯೂ ಕಮರ್ಸ್ ಪಿಕ್ಚರು. ರಂಗೋಲಿ ಇಟ್ ವಾಸ್ ನಾಟ್ ಅ ಬಿಗ್ ಟೇಕ್ ಆಫ್ ಆಗಿರಲಿಲ್ಲ ನನಗೆ, ಬಟ್ ಮೂವಿ ಸಾಂಗ್ ವಾಸ್ ಅ ಬಿಗ್ ಹಿಟ್. ಸೊ ನನಗೆ ತುಂಬಾ ವರ್ಷ ಆದಮೇಲೆ ಹಿ ಕಾಲ್ ಮಿ ಫಾರ್ ಗೌರಮ್ಮ, ದಟ್ ಮೂವಿ ವಿತ್ ಉಪೇಂದ್ರ ಸರ್ ಜೊತೆಗೆ ಒಂದು ಗೆಸ್ಟ್ ರೋಲ್ ಮಾಡಿದೆ. ಬಿಕಾಸ್ ಆಫ್ ದಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ದಿಸ್ ರೋಲ್ ಅಂತ ಕರೆದ್ರು. ಅದೇ ಥರ PH ವಿಶ್ವನಾಥ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ